ನಮಸ್ತೆ. ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಶೈಕ್ಷಣಿಕ ಪದ್ಧತಿಗಿಂತ ಶಿಕ್ಷಣದಲ್ಲಿ ಹೆಚ್ಚಿನದ್ದಿದೆ. ವೆರಿ ಸಿಂಪಲ್. ಎಜುಕೇಷನ್ ಸಿಸ್ಟಮ್ಗಿಂತ ಕೂಡ ಎಜುಕೇಷನ್ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಕನ್ಫ್ಯೂಷನ್ ಆಗಬೇಡಿ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸ್ವಾಮಿ ವಿವೇಕಾನಂದ ಅವರು ಏನು ಹೇಳಿದ್ದಾರೆ ಅಂದರೆ, ಶಿಕ್ಷಣ ಅನ್ನೋದು ಮೆದುಳಿಗೆ ತುರುಕ್ಸೋ ಅಂಥ ವಿಷಯಗಳಾಗಬಾರ್ದು. ಶಿಕ್ಷಣ ಅನ್ನೋದು ಬದುಕನ್ನು ಕಟ್ಟೋ ಅಂತಹ, ಮನುಷ್ಯನನ್ನು ನಿರ್ಮಿಸೋ ಅಂತಹ, ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತಹ, ಮನಸ್ಸಿನ ಶಕ್ತಿಯನ್ನು ವೃದ್ಧಿಸುವಂತಹ, ಜ್ಞಾನವನ್ನು ಹೆಚ್ಚಿಸುವಂತಹ ಫೌಂಡೇಶನ್ ಆಗಬೇಕು, ಮೂಲ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಡಿಪಾಯ ಆಗಬೇಕು ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಿಕ್ಷಣ ಅನ್ನೋದು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದ್ರ ಮೇಲೆ ಆಧಾರ ಆಗಿರೋದಲ್ಲ, ಬದುಕಿನಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸೋದು ಶಿಕ್ಷಣ. ಶಿಕ್ಷಣ ಪದ್ಧತಿನೇ ಬೇರೆ, ಶಿಕ್ಷಣನೇ ಬೇರೆ. ಶಿಕ್ಷಣ ಪದ್ಧತಿನೇ ಶಿಕ್ಷಣ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ನಾವಿವತ್ತು ಜೀವಿಸ್ತಾ ಇದ್ದೀವಿ ಅಂತ. ಅಂದರೆ ಶೈಕ್ಷಣಿಕ ಪದ್ಧತಿಯೇ ಶಿಕ್ಷಣವೆಂಬ ತಪ್ಪು ಕಲ್ಪನೆ ಇದೆ. ಅಂದರೆ ಸ್ಕೂಲಿಗೆ ಹೋಗಿ ರ್ಯಾಂಕ್ ತೆಗೆದ್ರೆ ಮಾತ್ರನೇ ಮಗು ಬುದ್ಧಿವಂತ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಜುಕೇಷನ್ ಸಿಸ್ಟಮ್ ಬೇರೆ, ನಿಜವಾದ ಶಿಕ್ಷಣನೇ ಬೇರೆ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಹೆತ್ತವರಿಂದ ಹಿಡಿದು ಶಿಕ್ಷಕರಾಗಿರ್ಬೋದು, ಶೈಕ್ಷಣಿಕ ಪದ್ಧತಿ ಆಗಿರ್ಬೋದು, ನಾವೆಲ್ಲರೂ ಕೂಡ ಹೆಚ್ಚು ಗಮನ ಕೊಡಬೇಕಾಗಿರೋದು ಯಾವುದ್ರ ಬಗ್ಗೆ ಅಂದರೆ ಅವರ ಜೀವನಕ್ಕೆ ಸಂಬಂಧಪಟ್ಟ ಶಿಕ್ಷಣದ ಬಗ್ಗೆ. ಬದುಕಿನ ವಿಜ್ಞಾನನೇ ತಿಳಿದೇ ಇರೋವಂಥ ಮಗುಗೆ ನಾನು ಹೇಗೆ ಲೈಫ್ ಲೀಡ್ ಮಾಡಬೇಕು ಅಂದರೆ ಲೈಫ್ ಸೈನ್ಸ್ನೇ ತಿಳಿದೇ ಇರೋವಂಥ ಮಗುಗೆ ಸೈನ್ಸ್ನ ಕಲಿಸಿ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಇತಿಹಾಸವನ್ನು ಓದೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಕಲಿಸ್ತಾ ಇದ್ದೀವಿ, ಬಟ್ ಇತಿಹಾಸ ನಿರ್ಮಾಣ ಮಾಡು ಅಂತ ಎಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದಾರೆ. ಕಮ್ಯುನಿಕೇಷನ್ ಸ್ಕಿಲ್ಲೇ ಇಲ್ಲ ಮಗುಗೆ. ಪಟ ಮಾತಾಡೋಕ್ಕೆ, ಸಂಭಾಷಣೆನೇ ಮಾಡೋಕ್ಕೆ ಬರದೇ ಇರೋ ಮಗುಗೆ ನೀನು ಫಸ್ಟ್ ಸಬ್ಜೆಕ್ಟ್ ಇತ್ತೋಗೋ, ಸೆಕೆಂಡ್ ಸಬ್ಜೆಕ್ಟ್ ಇತ್ತೋಗೋ, ಥರ್ಡ್ ಸಬ್ಜೆಕ್ಟ್ ಇತ್ತೋಗೋ ಅಂತ ಕಲಿಸ್ತಾ ಇದ್ದೀವಿ. ಏನು ಉಪಯೋಗ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಿಕ್ಷಣ ಅನ್ನೋದು ಮಾತು, ಸಂಭಾಷಣೆ. ಶೈಕ್ಷಣಿಕ ಪದ್ಧತಿ ಅನ್ನೋದು ಸಬ್ಜೆಕ್ಟ್ಸ್, ಈ ಲ್ಯಾಂಗ್ವೇಜ್ ಅಂತ. ವಿಜ್ಞಾನ ಅನ್ನೋದು ಎಜುಕೇಷನ್ ಸಿಸ್ಟಮ್. ಜೀವನದ ಬಗ್ಗೆ ಜೀವಿಸುವಂಥ ವಿಜ್ಞಾನ ಎಜುಕೇಷನ್ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ ಈ ಪಾಯಿಂಟ್ ಎಷ್ಟು ಚೆನ್ನಾಗಿದೆ ಅಲ್ಲ. ಹಿಸ್ಟ್ರಿ ಓದು ಅಂತ ನಾವು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಬಂದುಬಿಟ್ಟಿದೆ. ಹಿಸ್ಟ್ರಿಯಲ್ಲಿ ಇಷ್ಟು ಮಾರ್ಕ್ಸ್ ತೆಗಿಬೇಕು, ಅವ್ರ ಬಗ್ಗೆ ಇವ್ರ ಬಗ್ಗೆ ಕಲಿಬೇಕು ಅಂತ. ಬಟ್ ನೀನು ಹೇಗೆ ಇತಿಹಾಸನ ನಿರ್ಮಾಣ ಮಾಡಬೇಕು ಅಂತ ನಾವು ಹೇಳ್ಕೊಡ್ತಾನೆ ಇಲ್ಲ ಅಂತ. ನಾನು ಶಿಕ್ಷಣ ಪದ್ಧತಿಯನ್ನು ಶೈಕ್ಷಣಿಕ ಪದ್ಧತಿಯನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದು ಒಂದೇ ಶಿಕ್ಷಣ ಅಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಶೈಕ್ಷಣಿಕ ಪದ್ಧತಿ ಅನ್ನೋದು ಮಗುವಿನ ಬೆಳವಣಿಗೆಗೆ ಒಂದು ಮಗಳು, ಓಕೆ, ಒಂದು ಸೈಡ್ ಥರ. ಆದರೆ ಅದೇ ಪೂರಾ ಸೈಡ್ ಅಲ್ಲ. ಅಂದರೆ ಎರಡು ಸೈಡು ಅದೇ ಅಲ್ಲ. ಶೈಕ್ಷಣಿಕ ಪದ್ಧತಿ, ಸ್ಕೂಲ್ ಅನ್ನೋದು ಒಂದು ಸೈಡ್ ಅಷ್ಟೇ, ಬಟ್ ಅದೇ ಎಲ್ಲನೂ ಅಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದೊಂದೇ ಬದುಕಲ್ಲ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ರ್ಯಾಂಕ್ ತೆಗೆದ್ರೆ ಮಾತ್ರ ಜೀವನದಲ್ಲಿ ನೀನು ರ್ಯಾಂಕ್ ತೆಗಿತೀಯಾ ಅಂತ ಎಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ, ಹಂಗೆ ನೋಡೋದಾದರೆ 98% ತೆಗ್ದಿರೋರು ಬದುಕಿನ ತಿಳುವಳಿಕೆ ಸಾಮಾನ್ಯವಾಗಿರುತ್ತೆ, ಬಟ್ 70% ತೆಗ್ದಿರೋರು ಬದುಕಿನ ಬಗ್ಗೆ ತಿಳುವಳಿಕೆನೂ ಹೆಚ್ಚಿರುತ್ತೆ, ಅವರ ಗಳಿಕೆನೂ ಹೆಚ್ಚಿರುತ್ತೆ. 98% ತೆಗ್ದಿರೋರು ನಾವು ಲೈಫ್ ಬಗ್ಗೆ ಒಂದು ಆ್ಯಂಗಲಲ್ಲಿ ನೋಡಿದ್ರೆ, ಬಟ್ ಕಡಿಮೆ ಮಾರ್ಕ್ಸ್ 70% ತೆಗ್ದಿರೋರು ಲೈಫ್ನ ಎಲ್ಲ ಆ್ಯಂಗಲಲ್ಲೂ ನೋಡ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಸಂಬಂಧಗಳ ಬಗ್ಗೆ ಕಲಿಸೋದು ಶಿಕ್ಷಣ, ಭಾಷೆಯ ಬಗ್ಗೆ ಅಂದರೆ ಮಾತಾಡೋದನ್ನು ಕಲಿಸೋದು ಶಿಕ್ಷಣ, ನಾಯಕತ್ವ ಲೀಡರ್ಶಿಪ್ನ ಕಲಿಸೋದು ಶಿಕ್ಷಣ ಆಗಿರಬೇಕೇ ಹೊರತು ಬರೀ ಪಠ್ಯಪುಸ್ತಕದಲ್ಲಿರೋದನ್ನು ಕಲಿಸೋದು ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ.
ಕಲೆ ಕೂಡ ಒಂದು ಶಿಕ್ಷಣ, ಸ್ಕಿಲ್ ಕೂಡ ಒಂದು ಶಿಕ್ಷಣ ಅಂತ ಹೇಳ್ತಾ ಇದ್ದಾರೆ. ಒಂದು, ನಾವು ಯಾರ ಮೇಲಾದರೂ ಡಿಪೆಂಡ್ ಆಗಬೇಕು, ಇಲ್ಲ ಎಲ್ಲರೂ ನಮ್ಮ ಮೇಲೆ ಡಿಪೆಂಡ್ ಆಗಬೇಕು, ನಾವು ಎರಡರಲ್ಲೂ ಇಲ್ಲದೆ ಇರೋ ಥರ ಜೀವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಒಂಥರ ನೀಟಾಗಿ ಎಜುಕೇಷನ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೆ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ದಯವಿಟ್ಟು ಅಂತ ಪದ ಬಳಸಿದ್ದಾರೆ. ಅದೇನೆಂದರೆ ಪೋಷಕರು, ಟೀಚರ್ಸು ಎಲ್ಲರೂ ಕೂಡ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ನಿಮ್ಮೆಲ್ಲರ ಪಾತ್ರ ಜಾಸ್ತಿ ಇದೆ. ದಯವಿಟ್ಟು ಪಠ್ಯಕ್ರಮದಲ್ಲಿ ಇರುವಂತಹ ಪುಸ್ತಕದಲ್ಲಿ ಇರೋದಕ್ಕೆ ಮಾತ್ರ ಸೀಮಿತ ಮಾಡಬೇಡಿ ಮಕ್ಕಳುಗಳನ್ನು, ಅವರನ್ನು ಬದುಕಿಗೆ ತೆರೆದಿಡಿ, ಲೈಫ್ ಬಗ್ಗೆ ತಿಳಿಸಿ. ಶೈಕ್ಷಣಿಕ ಪದ್ಧತಿ ಕಲಿಸೋದು ಒಂದಾದರೆ ಅವರ ಅಂಕಗಳನ್ನು ಎಣಿಸೋದನ್ನು ಕಲಿಸೋದು ಮಾತ್ರ ಸಾಲಲ್ಲ, ಜೀವನದ ಬದುಕಿನ ಪ್ರತಿ ಕ್ಷಣವನ್ನು ಎಣಿಸುವಂತೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಟೀಚರ್ಸ್ ನೋಡ್ತಾ ಇರ್ಬೋದು, ಅಥವಾ ಪೇರೆಂಟ್ಸ್ ಇದನ್ನು ನೋಡ್ತಾ ಇರ್ಬೋದು, ಅಥವಾ ಮಕ್ಕಳೇ ನೋಡ್ತಾ ಇರ್ಬೋದು. ಎಜುಕೇಷನ್ ಅನ್ನೋದು ಬರೀ ಸ್ಕೋರ್ ಮಾಡೋದು ಮಾತ್ರ ಅಲ್ಲ, ಜೀವನದಲ್ಲಿ ನಾನು ಹೇಗೆ ಸ್ಕೋರ್ ಮಾಡಬೇಕು. ಸೊ ಫೈನಲಿ ನೀವು ಜಸ್ಟ್ ಯೋಚನೆ ಮಾಡಿ, ನಮ್ಮ ಡೆತ್ ಟೈಮಲ್ಲಿ, ನಮ್ಮ ಸಾವಿನ ಟೈಮಲ್ಲಿ ನಿಮ್ಮ ಮಾರ್ಕ್ಸ್ ಎಷ್ಟು ಅಂತ ಯಾರಾದರೂ ಕೇಳ್ತಾರಾ? ಯಾರು ಕೇಳೋದು ಬೇಡ. ನಮ್ಮ ಸಾವಿನ ಟೈಮಲ್ಲಿ ಒಂದೇ ಒಂದು ಸಲ ಯೋಚನೆ ಮಾಡಿ, ನಮ್ಮ ಡೆತ್ ಟೈಮಲ್ಲಿ ನಮಗೆ 10th ಸ್ಟ್ಯಾಂಡರ್ಡಲ್ಲಿ ನಾನು ಡಿಸ್ಟಿಂಕ್ಷನ್ ತೆಗ್ದಿದ್ನಾ ಅನ್ನೋ ಯೋಚನೆನಾದರೂ ನನ್ನ ತಲೆಯಲ್ಲಿರುತ್ತಾ? ಇರಲ್ಲ. ಬಟ್ ಆ ಸಾವಿನ ಟೈಮಲ್ಲಿ ನಾನು ಎಷ್ಟು ಖುಷಿಯಾಗಿ ಕಳೆದ್ನಲ್ಲ ಅನ್ನೋ ನೆನಪುಗಳು ನನ್ನ ಹತ್ರ ಇರುತ್ತೆ. ನನ್ನ ಜೊತೇಲಿರೋರ್ಗೂ ಕೂಡ ನನಗೆಷ್ಟು ಮಾರ್ಕ್ಸ್ ಬಂತು ಅಂತ ಎಲ್ಲರೂ ಮರ್ತೋಗಿರ್ತಾರೆ, ಯಾರೂ ನೆನಪಲ್ಲಿ ಇಟ್ಕೊಳ್ಳಲ್ಲ. ಬಟ್ ಇವ್ರ ಜೊತೆ ಕಳೆದಂಥ ಕ್ಷಣಗಳು ಎಷ್ಟು ಚೆನ್ನಾಗಿತ್ತು ಅಂತ ನೆನಪಲ್ಲಿ ಇಟ್ಕೊಳ್ತಾರೆ. ಅದಕ್ಕೇ ಮಾರ್ಕ್ಸು ನಮ್ಮ ನೆನಪಲ್ಲಿ ಉಳಿಯಲ್ಲ. ಜೀವನದ ಪ್ರತಿ ಕ್ಷಣ ಖುಷಿಯ ಕ್ಷಣ, ಸಂತೋಷವಾಗಿ ಜೀವಿಸಿದ್ರೆ ಆ ಕ್ಷಣಗಳು ನಮ್ಮಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಇವತ್ತಿಂದ ನಾವು, ನೀವು, ನಮ್ಮ ಮಕ್ಕಳುಗಳಿಗೂ, ನಮ್ಮ ಸುತ್ತಮುತ್ತ ಇರೋರಿಗೂ ಕೂಡ ತಿಳಿಸೋಣ, ಶಿಕ್ಷಣದ ಜೊತೆ ಜೀವನದ ಬಗ್ಗೆ ಕಾಳಜಿ ವಹಿಸೋಣ ಅಂತ. ಥ್ಯಾಂಕ್ ಯು.